ಬೆಳಗಾವಿ ಜಿಲ್ಲೆಯಲ್ಲಿ ಬಿಸಿಲು, ಚಳಿ, ಮಳೆಯನ್ನು ಲೆಕ್ಕಿಸದೆ ಸದಾ ಮಾನವೀಯತೆಗೆ ಸೇವೆ ಸಲ್ಲಿಸುತ್ತಿದೆ ಹ್ಯುಮ್ಯಾನಿಟೇರಿಯನ್ ರಿಲೀಫ್ ಸೊಸೈಟಿ. ಚರಂಡಿಗಳು ಮುಚ್ಚಿದರೆ ಸ್ವತಃ ತಾವೇ ಸ್ವಯಂ ಸೇವಕರಾಗಿ ಕೆಲಸ ಮಾಡುತ್ತಾರೆ. ವಸತಿ ಮತ್ತು ವಾಣಿಜ್ಯ ಪ್ರದೇಶಗಳಲ್ಲಿ ಯಾವುದೇ ತರಹದ ಸಮಸ್ಯೆಗಳು ಬಂದರೆ ಸ್ಥಳೀಯರೊಂದಿಗೆ HRS ತಂಡದ ಸ್ವಯಂ ಸೇವಕರು ಕೂಡಲೇ ಕಾರ್ಯಪ್ರವೃತ್ತರಾಗ್ತಾರೆ. ಹ್ಯುಮ್ಯಾನಿಟೇರಿಯನ್ ರಿಲೀಫ್ ಸೊಸೈಟಿ ತನ್ನ ಸ್ವಯಂ ಸೇವಕರಿಗೆ ಇದೇ ಆಗಸ್ಟ್ 29, 30 ಮತ್ತು 31ರಂದು ಈ 3 ದಿನ ಪ್ರಥಮ ಫೇಸ್ 3ನೇ ಬ್ಯಾಚ್ ರೆಸ್ಕ್ಯೂ ಟ್ರೈನಿಂಗ್ ಅನ್ನು ರಾಯಚೂರಿನಲ್ಲಿ ನಡೆಸಲಾಯಿತು. ಈ ಒಂದು ತಂಡದಲ್ಲಿ ಕರ್ನಾಟಕದಾದ್ಯಂತ 36 ಉತ್ಸಾಹಿ ತರುಣರು ಮತ್ತು 10 ಜನ ಟ್ರೈನರ್ಸ್ಗಳು ಭಾಗವಹಿಸಿದ್ದರು. ಕೋಸ್ಟಲ್ ಮತ್ತು ಮೈಸೂರು ರೀಜನ್ ಟ್ರೈನರ್ ಕ್ಯಾಪ್ಟನ್ ಮುನೀರ್ ಪದ್ರೆಂಗಿ ಅವರೊಂದಿಗೆ ಸಲೀಂ ಅವರ ಅಸಿಸ್ಟೆಂಟ್ ಹಾಗೂ ಟ್ರೈನರ್ ಆಗಿ ತರಬೇತಿಯನ್ನು ನೀಡಿದ್ದಾರೆ. ಈ ಸಂದರ್ಭದಲ್ಲಿ ಸಲೀಂ ಅವರೊಂದಿಗೆ ರಾಜ್ಯ ಕಮಾಂಡರ್ ಆಮೀರ್ ಕುದ್ರೋಳಿ, ಅಸಿಸ್ಟೆಂಟ್ ಕಮಾಂಡರ್ ಅಬ್ರಾರ್ ಅರೆಹಳ್ಳಿ, ಟ್ರೈನರ್ ಜುಬೇರ್ ಮಲ್ಪೆ, ಗೌಸ್ ಪಾಟೀಲ್, ಕೊಪ್ಪಳದ ಮನ್ವರ್ ಕಮ್ದಕ್, ರಫೀವುದ್ದೀನ್ ಹುಣಸೂರು, ಪರ್ವೇಜ್ ಮಕಾಂದಾರ್, ಸಮೀರ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ವರದಿ ಅಫ್ತಾಬ್ ಸರಮುಲ್ಲಾ, ಬೆಳಗಾವಿ.